ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮಾಜಿ ಮಂತ್ರಿಗಳು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀ ಆರ್ ಕೃಷ್ಣಪ್ಪನವರ 72ನೇ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಿಕೊಂಡರು. ಅವರ ಆತ್ಮೀಯ ಸ್ನೇಹಿತರು ಹಾಗೂ ಜೆಡಿಎಸ್ನ ಹಿರಿಯ ಮುಖಂಡರು ಆದ ಮೊಹಮ್ಮದ್ ಅಯ್ಯೂಬ್ ಹಾಗೂ ಅವರ ಎಲ್ಲ ಸ್ನೇಹಿತರ ಬಳಗು ಆಗಮಿಸಿ ಆರ್ ಕೃಷ್ಣಪ್ಪನವರಿಗೆ ಜನ್ಮ ದಿನಾಚರಣೆ ಶುಭಾಶಯ ತಿಳಿಸಿದರು. ವಿಶೇಷವೆಂದರೆ ಅಂಧರನ್ನು ಅವರ ಹುಟ್ಟುಹಬ್ಬಕ್ಕೆ ಕರೆಸಿ ಅವರಿಗೆ ವಿಶೇಷ ಆತಿಥ್ಯ ನೀಡಿ ಅವರ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. A to Z ಸುದ್ದಿವಾಹಿನಿ ವತಿಯಿಂದ ಆರ್ ಕೃಷ್ಣಪ್ಪನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾನು ಹುಟ್ಟಿದ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲರಿಗೂ ಶಾಂತಿ ಸಮೃದ್ಧಿ ಭಗವಂತ ಕೊಡಲಿ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಯಾವುದೇ ಕ್ರೋಧ ಮತ್ಸರ ಇಲ್ಲದೆ ಒಗ್ಗಟ್ಟಾಗಿ ಬಾಳುವಂಥ ಚೈತನ್ಯ ಇಡೀ ಕರ್ನಾಟಕದ ರಾಜ್ಯದ ಜನಕ್ಕಿರಲಿ. ಈ ರಾಜ್ಯದ ನಾಯಕರು ಕೂಡ ಪರಸ್ಪರ ವಿಶ್ವಾಸದಿಂದ ಯಾವುದು ಕ್ರೋಧ ಇಲ್ದಿರ, ಒಳಗಡೆ ಏಟ್ ಮಾಡ್ದಿರ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಭಾವನೆ ಆ ಯೇಸು ಕರುಣಿಸಲಿ ಅಂತ ಹೇಳಿ ನಾನು ಕೂಡ ಯೇಸುವಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷ ಏನಂದ್ರೆ ಯೇಸು ಜನ್ಮದಿನದ ದಿವಸ ತಮ್ಮ ಕೂಡ ಜನ್ಮ ದಿವಸ. ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಬಯಸ್ತೀರಿ? ನಾನು ಹುಟ್ಟಿದನಿಂದನೂ ಬೇರೆ ಬೇರೆಯವರು ಎತ್ಕೊಂಡೋಗಿ ಸಾಕಿದ್ದಾರೆ ಸಣ್ಣ ಹುಡುಗನಾಗಿಂದ. ಯಾರಂದ್ರೆ ಅವ್ರು ಎತ್ಕೊಂಡು ಹೋಗ್ಬಿಡೋರು. ನನಗೆ 11 ವರ್ಷಕ್ಕೆ ನನ್ನ ಕುತ್ತಿಗೆಗೆ ಒಂದು ಫೋಟೋ ಕೊಟ್ಬಿಟ್ಟು ಒಂದು ಗಲ್ಗಂಬ ಕೊಟ್ಬಿಡೋರು. ಇಡೀ ತಿಂಗಳೆಲ್ಲ ಮನೆ ಮನೆ ಹತ್ರ ಹೋಗಿ ಭಜನೆ ಮಾಡ್ಕೊಂಬರೋದು. ಹಂಗಾಗಿ ನನ್ನ ಆ ದೇವರು ಶಿವನ ಕಡೆಗೆ ಕರ್ಕೊಂಡು ಶಿವನೇ ಆರಾಧನೆ ಮಾಡುವಂತ ಭಾವನೆಗಳನ್ನ ತಲೆಗೂಡಿಸ್ಬಿಟ್ಟಿದ್ದಾನೆ. ಅಂಧ ಮಕ್ಕಳನ್ನ ಕರೆಸಿ ಇವತ್ತು ಕನ್ನಡಾಂಬೆ ಹಾಡುಗಳನ್ನ ಹಾಡಿಸಿ ವಿಶೇಷ ರೀತಿಯಲ್ಲಿ ಜನ್ಮದಿನವನ್ನು ಆಚರಣೆ. ಹೌದೌದು, ಅವರಿಗೆಲ್ಲ ಎಲ್ಲಾ ರೀತಿ ಸೌಕರ್ಯ ಮಾಡಿದ್ದೀವಿ. ಅದ್ರ ಜೊತೆಗೆ ಅವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ದಶರಥ್ ಸಿಂಗ್ ಅವರು ಅವರಿಗೆ ಪ್ಲೇಟು ಅವೆಲ್ಲ ಇರಲಿಲ್ಲ, ಕೊಟ್ಟಿದ್ದಾರೆ. ನಾವು ಬಟ್ಟೆ, ಸೀರೆ, ಬ್ಲಾಂಕೆಟ್ಟು ಎಲ್ಲ ನಾವು ಕೊಡ್ತಾ ಇದ್ದೀವಿ ಮತ್ತು ಅವರು ವಿಶೇಷವಾದ ವ್ಯವಸ್ಥೆನ ಮಾಡಿದ್ದೀವಿ. ಥ್ಯಾಂಕ್ ಯು. ಅದ್ದೂರಿಯಾಗಿ ಜನ್ಮದಿನ ಆಚರಣೆ ಮಾಡಿ ಜೊತೆಯಲ್ಲೇ ಇದ್ದು ಅವರಿಗೆ ನೀವು ಶುಭಾಶಯ ಹೇಳಿ ಬರ್ತಾ ಇದ್ದೀರಿ. ಏನು ಬಯಸ್ತೀರಿ? ಇಲ್ಲಿ ರಾಜಕೀಯ ಗೀಚಿಕೆ ಇಲ್ಲ. ನನ್ನ ಮನೆ ಕೆಲಸ ನನ್ನ ಮನೆ ಕೆಲಸಕ್ಕೆ ಬಂದಿದ್ದೀನಿ. ಹಂಗೆ ಅವ್ರಿಗೆ ಶುಭಾಶಯ. ಸರ್, ಆರ್ ಕೃಷ್ಣಪ್ಪನವರ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಮೊಹಮ್ಮದ್ ಅಯ್ಯೂಬ್ ಅವರ ಎಲ್ಲ ಸಂಗಡಿಗರು, ಎಲ್ಲ ಪದಾಧಿಕಾರಿ ಪ್ರತಿಯೊಬ್ಬರು ಬಂದಿದ್ದೀವಿ. ನಾವು ಅವ್ರ ಹುಟ್ಟುಹಬ್ಬನ ಬಹಳ ಅದ್ದೂರಿಯಾಗಿ ಆಚರಿಸ್ಬೇಕಂದ್ಬಿಟ್ಟು ರಾತ್ರಿನೇ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಂಡು 50 kg ಕೇಕ್ ತೊಗೊಂಬಂದು ದೊಡ್ಡ ಹಾರ ಮಾಡಿಸ್ಕೊಂಡು ಬಂದು ಅವ್ರಿಗೆ ಖುಷಿಯಾಗಲಿ, ಜನಕ್ಕೆ ಒಳ್ಳೇದಾಗಲಿ, ಅವ್ರ ಹುಟ್ಟುಹಬ್ಬದ ದಿವಸ ಪ್ರತಿಯೊಂದು ಇದು ಅವ್ರಿಗೆ ಸಿಗಲಿ. ಆಯಸ್ಸು ಬಹಳ ಹಿರಿಯ ಮುತ್ಸದಿ, ಇನ್ನೊಂದು ಮಾಜಿ ಮಂತ್ರಿಗಳವರು, ಮತ್ತೆ ಅವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಮ್ಮೆಲ್ಲರೂ ಒಂದಿದೆ. ಪ್ರತಿಯೊಬ್ಬರಿಗೂ ಈ ಭಾಗದಲ್ಲೆಲ್ಲ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ಬಂದರೂ ಸಹ ಅವ್ರ ಕಡೆಯಿಂದ ಏನು ಸಹಾಯ ಆಗಬೇಕು ಪ್ರತಿಯೊಂದು ಆಗ್ತಾನೆ ಬರ್ತಿದೆ. ಈಗಲೂ ಆಗುತ್ತೆ, ಮುಂದೇನೂ ಆಗುತ್ತೆ. ಅವ್ರು ಸದಾಕಾಲ 100 ವರ್ಷ ಅಲ್ಲ 1000 ವರ್ಷ ಚೆನ್ನಾಗಿ ಬದುಕಲಿ ಅಂತ ನಮ್ಮೆಲ್ಲರ ಆಸೆ ಸರ್. ಕೃಷ್ಣಪ್ಪ ಅವರ 72ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅಂಧ ಮಕ್ಕಳಿಗೆ ಕರೆಸಿ ಕನ್ನಡದ ದೀಪ ಹಚ್ಚುವ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅದರ ಕುರಿತು ತಾವೇನು ಹೇಳಿದ್ದು? ಆರ್ ಕೃಷ್ಣಪ್ಪ ಮಾಜಿ ಮಂತ್ರಿಗಳಿಗೆ 72ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಅವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮತ್ತು ಒಂದು ಬಾರಿ ಸಚಿವರಾಗಿ ಜನಸೇವೆ ಮಾಡಿರೋದನ್ನು ಈಗಲೂ ಕೂಡ ಜನರು ನೆನೆಸ್ಕೋತಾರೆ. ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದು ಜನರಿಗೆ ಉಪಯೋಗ ಆಗ್ತಕ್ಕಂಥ ಬೇರೆ ಬೇರೆ ಕೆಲಸಗಳು, ಧಾರ್ಮಿಕ ಕೆಲಸಗಳಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮುಂಚೂಣಿಲಿರ್ತಾರೆ. ಅವ್ರಿಗೆ 72 ವಯಸ್ಸಾಗಿದ್ರು ಕೂಡ ಇವತ್ತು ಸಹ ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಹತ್ತಿರದ ನಂಟಿಡ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಶಿಕ್ಷಣ ದಾಸೋಹಿನೂ ಕೂಡ ಒಂದು ಅಡಲ್ಟ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಆಗಿದ್ರು. ಈ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥ ಕೀರ್ತಿ ಅವ್ರದ್ದಾಗಿದೆ. ಈ 72 ವರ್ಷ 100ನೇ ವರ್ಷವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಒಳ್ಳೆಯದಾಗಿ. ಮೇಡಮ್ ಅವರೇ, ತಾವು ಆರ್ ಕೃಷ್ಣಪ್ಪ ಅವರ ಜನ್ಮದಿನಕ್ಕೆ ಅಂಧ ಮಕ್ಕಳನ್ನ ಏನು ಶಕ್ತಿ
ಹೌದು, ಶಕ್ತಿ ಚಾರಿಟಬಲ್ ಟ್ರಸ್ಟ್ ಇಂದ ನಮ್ಮನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಕೃಷ್ಣಪ್ಪ ಅವರು ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆ ಇಷ್ಟು ದಿವಸದಿಂದ ನಮ್ಗೆ ಯಾರೂ ಗುರ್ಸಿರಲಿಲ್ಲ, ನಮ್ಮನ್ನು ಗುರ್ಸಿ ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥವ್ರಿಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟು ನಮ್ಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ನಮ್ಗೊಂದು ಇಲ್ಲಿ ವೇದಿಕೆ ಒಂದು ಕಲ್ಪಿಸಿಕೊಟ್ಟಿದ್ದಾರೆ. ಹೌದು, ಅಂಧರ ಬಾಳಿನ ಬೆಳಕಾಗಿದ್ದಾರೆ. ನಮ್ಗೆ ಹಿಂಗೆ ಪ್ರೋತ್ಸಾಹ ಇಂಥ ಮಕ್ಕಳಿಗೆ ಇನ್ನ 100 ಜನ ಕೊಡೋದು 1000 ಜನಕ್ಕೆ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಸುದ್ದಿವಾಹಿನಿ ಕೂಡ ಅಂಧ ಮಕ್ಕಳ ಜೊತೆಯಲ್ಲಿ ಇರುತ್ತಂತ. ಖಂಡಿತ ಸರ್, ಖಂಡಿತ ನೀವೆಲ್ಲ ನಮ್ಮ ಜೊತೆಲಿ ಇರಬೇಕು ಅಂತ ನಾವು ಕೇಳ್ಕೊಂತೀವಿ. ರಾಮಕೃಷ್ಣ ಸರ್ ಅವರು ನಮ್ಗೆ ಫಸ್ಟ್ ಪರಿಚಯ ಆಗಿ ನಮ್ಗೆ ಇಲ್ಲಿ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು. ಅವರಿಲ್ಲ ಅಂದ್ರೆ ನಾವಿಲ್ಲ, ಗೊತ್ತಾಗುತ್ತಿಲ್ಲ. ಶಕ್ತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಸಾವಿತ್ರಿ ಅವರು ಭಾಳ ವಿಜೃಂಭಣೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಈಗಾಗಲೇ 100 ಜನ ಹೆಣ್ಮಕ್ಳು ಮತ್ತು ಗಂಡಸರು ಒಟ್ಟಿಗೆ ಅದರಲ್ಲಿ ಇದ್ದಾರೆ. ಬಾಡಿಗೆ ಬಿಲ್ಡಿಂಗ್ ತಗೊಂಡು ಸುಮಾರು 10,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಟ್ಕೊಂಡು ಭಾಳ ಹರಸಾಹಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಊಟಕ್ಕೂ ಕೂಡ ಕಷ್ಟ ಇದೆ. ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ನಾವು ಭೇಟಿ ಮಾಡಿ ಅಲ್ಲಿ ನಾವು ಎನ್ಕರೇಜ್ ಮಾಡಿ ಅಲ್ಲಿಂದ ಸ್ವಲ್ಪ ಫುಡ್ಡು, ತಟ್ಟೆಗಳು, ಗ್ಲಾಸು, ಬ್ಲ್ಯಾಂಕೆಟು, ಬಟ್ಟೆ, ಸೀರೆ, ಪ್ಯಾಂಟು, ಶರ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಷ್ಟು ಅಂದರೆ ಇದ್ದಾರೆ ಅವರಿಗೆಲ್ಲ ಒಂದು ನೆಲೆ ಮಾಡಿ ಒಂದು ಸ್ವಂತ ಜಾಗ ಮಾಡಿಕೊಡ್ಬೇಕಂತ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಮೂರ್ತಿ ಅಂತೇಳಿ ಸೇವೆ ಮಾಡ್ತಾ ಇದ್ದೀವಿ. A to Z ವಾಹಿನಿಯವರು ಮುಖಾಂತರ ನಮ್ಮ ಮಂತ್ರಿಗಳಾದಂಥ ಕೃಷ್ಣಪ್ಪ ಅವರಿಗೆ ಚಿರಕಾಲ ಇರಲಿ ಅಂತೇಳಿ ಆಲೋಚಿಸ್ತಾ 2 ಮಾತಿಗೆ ಅವಕಾಶ ಕೊಟ್ಟಂತ A to Z ಮಾಧ್ಯಮದವರಿಗೆ ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ್ರಲ್ಲ, ಇವತ್ತು ಮಾಜಿ ಮಂತ್ರಿ ಏನು ಆರ್ ಕೃಷ್ಣಪ್ಪ ಅವರ ಜನ್ಮದಿನವನ್ನ ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಏನು ಅಂಧ ಮಕ್ಕಳನ್ನ ಕರೆದು ಕಣ್ಣಿಲ್ಲದ ದೇವರು ಪುಟ್ಟರಾಜ್ ಗವಾಯಿ ಅವ್ರನ್ನ ನೆನೆಸುವುದ್ರ ಮೂಲಕ ಏನು ಅಯ್ಯೂಬ್ ಅವರು JDS ಮುಖಂಡರು ಆತ್ಮೀಯ ಮಿತ್ರ ಅವ್ರ ಜೊತೆಯಲ್ಲಿ ಒಡನಾಟ ಹುಟ್ಟಿದಾಗಲಿಂದ ಇದೆ. ನಂದು ಕೃಷ್ಣಪ್ಪ ಅವರು ಕೂಡ ಒಂದು ವಿಶೇಷ ಮಾತನ್ನ ಹೇಳಿದ್ದಾರೆ. ನಾನು ಯೇಸು ಕ್ರಿಸ್ತನ ದಿವಸ ಜನ್ಮ ತಾಳಿದ್ರಿಂದ ಸರ್ವ ಧರ್ಮವನ್ನ ಗೌರವಿಸ್ತೀನಿ, ಸರ್ವ ಧರ್ಮದವರು ಕೂಡಿ ಬಾಳ್ಬೇಕನ್ನ ಅಭಿಲಾಷೆ ಕೂಡ ನನ್ನದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಜಾತಿ ಧರ್ಮಗಳು ಪ್ರೀತಿ ವಿಶ್ವಾಸದಿಂದ ಇರಬೇಕು, ಅದುವೇ ನನ್ನ ಜನ್ಮದಿನ ಅಂತೇಳಿ ಹೇಳಿದಂತ ಕೃಷ್ಣಪ್ಪ ಅವರಿಗೆ A to Z ಸುದ್ದಿವಾಹಿನಿಯ ಪರವಾಗಿ ಅವ್ರಿಗೂ ಕೂಡ ಜನ್ಮದಿನದ ಶುಭಾಶಯ. ನಾನು ಕ್ಯಾಮರಾಮ್ಯಾನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಬೆಂಗಳೂರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.